ಮಹೇಶ್ ಶೆಟ್ಟಿ ತಿಮರೋಡಿಗೆ ಎಸ್ಐಟಿ ಶಾಕ್ ಕೊಡ್ತಾರೆ. ಸರ್ಚ್ ವಾರೆಂಟ್ ಹಿಡ್ಕೊಂಡೇ ತಿಮರೋಡಿ ಮನೆಯತ್ತ ಎಸ್ಐಟಿ ಟೀಮ್ ಮುಂದಾಗ್ತಾ ಇದೆ ರೇಡ್ ಮಾಡೋದಕ್ಕೆ. ನಾವು ಹೇಳಿದ್ವಲ್ಲ ಪ್ರಮುಖ ಸ್ಥಳ ಅಂತ. ಈ ಸ್ಥಳದ ಬಗ್ಗೆ ಅನೇಕ ಗುಮಾನಿಗಳು ಇದ್ದಾವೆ. ನಮಗ್ ಗುಮಾನಿ ಎಸ್ಐಟಿ ಹತ್ರ ಸಾಕ್ಷಿ ಇರ್ಬೋದು. ಸರ್ಚ್ ವಾರೆಂಟ್ ಹಿಡಿದು ತಿಮರೋಡಿ ಮನೆಯತ್ತ ಎಸ್ಐಟಿ ಮುಂದಾಗಿದೆ. ಸ್ಪೆಷಲಿ ಈ ಚಿನ್ನಯ್ಯನ ಮೊಬೈಲ್ ನಾಪತ್ತೆ ಆಗಿರೋದು, ಆ ಮೊಬೈಲನ್ನು ಕಿತ್ಕೊಂಡ್ರು ಅಂತ ಹೇಳ್ತಾ ಇರೋದು, ಮತ್ತೆ ಸುಮಾರು ಇನ್ನೂ ಕೂಡ ಕಾನ್ಫಿಡೆನ್ಷಿಯಲ್ ಆಗಿ ಇರುವಂತಹ ಸಾಕ್ಷಿಗಳ ಬಗ್ಗೆ ಚಿನ್ನಯ್ಯ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾನೆ. ಯಾಕಂದ್ರೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಇಲ್ಲೊಂದು ಅತಿ ದೊಡ್ಡ ಷಡ್ಯಂತ್ರ ಆಗಿತ್ತು. ತಿಂಗಳಾನ್ಗಟ್ಲೆ ಟ್ರೈನಿಂಗ್ ಕೊಡ್ಲಾಗಿತ್ತು. ಬುರುಡೆ ತಂದು ಬುರುಡೆಯನ್ನ ಇಲ್ಲಿ ತೋರಿಸ್ಬೇಕು ನೀನು, ಅಲ್ಲಿ ತೋರಿಸ್ಬೇಕು ನೀನು ಅಂತ ಹೇಳಿ ಬುರುಡೆ ಬಿಡಿಸೋ ಕೆಲಸ ಆಗಿತ್ತು. ಹೀಗಾಗಿ ಉಜಿರೆಯಲ್ಲಿರುವಂತಹ ತಿಮರೋಡಿ ಮನೆಯತ್ತ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇಲ್ಲೇನಾದರೂ ಅಧಿಕಾರಿಗಳ ಕರ್ತವ್ಯಕ್ಕೆ ಒಂದು ವೇಳೆ ಅಡ್ಡಿಪಡಿಸಿದ್ರೆ ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಒದ್ದು ಒಳಗೆ ಹಾಕೋದಕ್ಕೆ ಮುಂದಾಗಬಹುದು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಎಷ್ಟೊತ್ತಿಗೆ ರೀಚ್ ಆಗ್ಬೋದು? ಈಗಾಗಲೇ ಹೊರಟಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ವಿ. ಇನ್ನೊಂದು ಎಷ್ಟು ಗಂಟೆ ಅಥವಾ ಎಷ್ಟು ನಿಮಿಷ ಬೇಕಾಗುತ್ತೆ? ಏನೇನು ಮಾಹಿತಿ ಇದೆ? ಸರ್ಚ್ ವಾರೆಂಟ್ ಹಿಡಿದು ಎಸ್ಐಟಿ ಅಧಿಕಾರಿಗಳು ಬರ್ತಿದ್ದಾರೆ ಅನ್ನೋ ಮಾಹಿತಿ ಈ ಮಹೇಶ್ ತಿಮರೋಡಿಯನ್ ಗ್ಯಾಂಗು ಕೂಡ ಇರುತ್ತೆ. ಅವ್ರ ಕಡೆಯಿಂದ ಏನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಈಗಾಗಲೇ ಪೊಲೀಸ್ ತಂಡ ಹೊರಟಿದೆ. ಯಾಕಂದ್ರೆ ಬೆಳಿಗ್ಗೆ 7 ಗಂಟೆ ಒಳಗಾಗಿ ಎಲ್ಲಾ ಪೊಲೀಸರಿಗೂ ಕೂಡ ಬೆಳ್ತಂಗಡಿ ಠಾಣೆಗೆ ಬರಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿತ್ತು. ಅದರಂತೆ ಬಹುತೇಕ ಎಲ್ಲ ಪೊಲೀಸ್ ಅಧಿಕಾರಿಗಳು ಬಂದಿದ್ರು. ಬಂದ ನಂತರ ಒಂದು ಸಣ್ಣ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಯ್ತು. ಯಾಕಂದ್ರೆ ಅನಿರೀಕ್ಷಿತವಾಗಿ ಸುಜಾತ ಭಟ್ ಕೂಡ ಇವತ್ತು ಎಸ್ಐಟಿ ಕಚೇರಿಗೆ ಬೆಳಗಿನ ಜಾವ 5 ಗಂಟೆಗೆ ಬಂದಿರೋದ್ರಿಂದ ಅವ್ರನ್ನ ವಿಚಾರಣೆಯನ್ನ ಮುಂದೂಡಿಕೊಂಡು ಈ ಒಂದು ಕಾರ್ಯಾಚರಣೆಯನ್ನ ಮುಗಿಸ್ಕೊಂಡು ಬರ್ತೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹೊರಟಿರೋದು. ಈಗ ತಂಡ ಅಂದ್ರೆ ಬೆಳ್ತಂಗಡಿಯಿಂದ ಉಜಿರೆ ಕಡೆಗೆ ಹೋಗ್ತಾ ಇರುವಂತ ದೃಶ್ಯ ನಮಗೆ ಕಾಣಿಸ್ತಾ ಇದೆ. ಈ ಒಂದು ರೈಡ್ ಪ್ರಮುಖವಾಗಿರುವಂತದ್ದು ಅಂದ್ರೆ ಸರ್ಚ್ ವಾರೆಂಟ್ ಅನ್ನು ಹಿಡಿದು ಹೊರಟಿದ್ದಾರೆ. ಮೊಬೈಲ್ ಸೇರಿದಂತೆ ಇನ್ನು ಬೇರೆ ಬೇರೆ ಏನೇನು ವಸ್ತುಗಳು ಇದಾವೆ ಅನ್ನುವಂಥದ್ದು ಅಥವಾ ಏನಿದೆ ಅನ್ನುವಂತ ವಿಚಾರವನ್ನ ಈಗ ತನ್ನ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದ. ಅವೆಲ್ಲವನ್ನು ಕೂಡ ವಶಕ್ಕೆ ಪಡೆಯುವಂತದ್ದು. ಆ ಮೂಲಕ ಅಲ್ಲಿ ಅಂದ್ರೆ ಅದೊಂದು ಸ್ಥಳದಲ್ಲಿ ಹೆಚ್ಚಿನ ಮಾತುಕತೆ ನಡೆದಿತ್ತು ಅಥವಾ ನಮ್ಮ ಕಾರ್ಯಾಚರಣೆಗೆ ಪೂರ್ವಸಿದ್ಧತೆಯಾಗಿ ಅಲ್ಲಿ ಪ್ಲಾನ್ಗಳು ಕೂಡ ಸಿದ್ಧವಾಗಿತ್ತು ಅನ್ನುವಂತಹದಷ್ಟು ಮಾಹಿತಿಗಳಿರೋದ್ರಿಂದ ಏನೆಲ್ಲ ವಿಚಾರದಲ್ಲಿ ಸರ್ಚ್ ಮಾಡಬೇಕು ಅನ್ನುವಂಥಕ್ಕೆ ಕೋರ್ಟ್ಗೆ ಕನ್ವಿನ್ಸ್ ಮಾಡ್ಕೊಂಡು ಸರ್ಚ್ ವಾರೆಂಟ್ ಅನ್ನ ಪಡೆದುಕೊಂಡು ಈಗ ಎಸ್ಐಟಿ ತಂಡ ಹೋಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಸುಮಾರು 5-6 ವಾಹನಗಳಲ್ಲಿ ಪೊಲೀಸ್ ತಂಡ ಈಗ ಈ ಒಂದು ಕಾರ್ಯಾಚರಣೆಗೆ ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ನಮ್ಗೆ ಕಂಡು ಬರ್ತಾ ಇದೆ. ಮಮತಾ, ಸುಕೇಶ್, ಲಾಸ್ಟ್ ಟೈಮು ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಅವ್ರ ನಿವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರೆಲ್ಲ ಹೈಡ್ರಾಮಾ ಮಾಡಿದ್ರು. ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಿದಂತಹ ವಿಚಾರದಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಇವತ್ತು ಕೂಡ ಸಹಜವಾಗಿ ಆ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಎಸ್ಐಟಿ ಅದಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿದೆ ಅಂತ? ಹೆಚ್ಚಿನ ಪೊಲೀಸರ ತಂಡದೊಂದಿಗೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಮತ್ತು ಇವತ್ತು ಬಂಧನ ಆ ರೀತಿಯ ಏನೋ ಒಂದು ಬೆಳವಣಿಗೆಗಳಿಲ್ಲ ಅನ್ನುವಂಥದ್ದು. ಆದ್ರೆ ಕೇವಲ ಅಲ್ಲಿ ಹೋಗಿ ಸರ್ಚ್ ಮಾಡುವಂತದ್ದು ಇರೋದ್ರಿಂದ ಆ ಮಟ್ಟಿಗಿನ ಪ್ರತಿಕ್ರಿಯೆಗಳು ವ್ಯಕ್ತ ಆಗಲ್ವೇನೋ ಅನ್ನುವಂಥ ಲೆಕ್ಕಾಚಾರದಲ್ಲೂ ಇದ್ದಂತೆ ಕಾಣಿಸ್ತದೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 7-8 ವಾಹನಗಳಲ್ಲಿ ಪೊಲೀಸರ ತಂಡ ಅಲ್ಲಿಗೆ ಹೋಗ್ತಾ ಇದೆ. ಹಾಗಾಗಿ ಸಹಜವಾಗಿ ಅಲ್ಲಿನ ಒಂದು ಅಂದ್ರೆ ಅಲ್ಲಿರುವಂತ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಏನ್ ಬೇಕು ಆ ಮ್ಯಾನ್ ಪವರ್ ಸೇರಿದಂತೆ ಎಲ್ಲವನ್ನು ಕೂಡ ಕರೆದುಕೊಂಡೇ ಹೋಗ್ತಾ ಇದ್ದಾರೆ. ಹಾಗಾಗಿ ಹೋಗ್ತಾ ಇರುವಂತ ಎಸ್ಐಟಿ ತಂಡಕ್ಕೆ ಅಲ್ಲಿ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಎದುರಾಗಬಹುದು ಅನ್ನುವಂಥದ್ದು ಸಹಜವಾದ ಕುತೂಹಲವೇ. ಯಾಕಂದ್ರೆ ಹಿಂದೆ ಅವ್ರನ್ನ ಅಂದ್ರೆ ಅವತ್ತು ಅವ್ರನ್ನ ಅರೆಸ್ಟ್ ಮಾಡ್ಬೇಕಿತ್ತು. ಪ್ರಕರಣವೊಂದರ ಸಂಬಂಧ ಅವ್ರ ವಿರುದ್ಧ FIR ದಾಖಲಾಗಿತ್ತು. FIR ದಾಖಲಾದ ಕಾರಣಕ್ಕಾಗಿ ಆ ಒಂದು ಅವ್ರನ್ನ ಬಂಧಿಸಬೇಕು ಅಂತ ಹೊರಟಿದ್ರು ಅನ್ನುವಂಥದ್ದು. ಆದ್ರೆ ಇವತ್ತು ಬೇರೆ ಸರ್ಚ್ಗೆ ಹೊರಟಿರೋದ್ರಿಂದ ಸಹಜವಾಗಿ ಅಷ್ಟು ಪ್ರತಿಕ್ರಿಯೆ ಬರುತ್ತಾ ಇಲ್ಲ ಅನ್ನೋದು ಕೂಡ ಸಹಜ ಕುತೂಹಲ ಇದೆ. ಪ್ರೇಮ್, ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದ ಮೇಲೆ ಎಸ್ಐಟಿ ಟೀಮ್ ದಾಳಿಯನ್ನು ಮಾಡುತ್ತೆ, ರೇಡನ್ನು ಮಾಡುತ್ತೆ. ಕಾರಣ, ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಚೆನ್ನಯ್ಯ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಧರ್ಮಸ್ಥಳದ ವಿರುದ್ಧದ ಪಿತೂರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬುರುಡೆ ಗ್ಯಾಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾನೆ. ಅದೇ ಮಾಹಿತಿಗಳನ್ನು ಆಧರಿಸಿ ಇವರು ಷಡ್ಯಂತ್ರ ನಡೆಸಿದಂತಹ ಜಾಗದಲ್ಲಿ ಕೆಲವೇ ಕ್ಷಣಗಳಲ್ಲಿ ರೇಡ್.